ಎಲ್ಲರೂ ಅಯ್ಯೋ ಹಾಗೆಲ್ಲ ಹಲೋ ಮಿಸ್ಟರ್ ರಾಜ್ಕುಮಾರ್ ಅದನ್ನು ಹಿಡ್ಕೊಂಡ್ಬಿಟ್ರಪ್ಪ. ಆಗ ಭಾರತಿ ಪಕ್ಕದಲ್ಲಿ ಕೂತಿದ್ರು. ನಂಬಿದೆ ಇದೆ ನನ್ನ ಆಸೆ. ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ನಾನೇನಾದ್ರು ತಪ್ಪಾಗಿ ಏನಾದ್ರು ಹೇಳ್ಬಿಟ್ನಾ ಎನ್ಕರೇಜ್ ಮಾಡ್ತಾರೆ ರಾಜ್ಕುಮಾರ್ ಅವರು. ಶೈಲಶ್ರೀ ಅವರೇ ಏನೇನೋ ಹೇಳ್ಬಿಟ್ರಲ್ಲ ನೀವು, ಏನೇನೋ ಅದನ್ನೇ ಹೇಳಿ ಹೇಳಿ ತೋರಿಸೋರು. ರಾಜ್ಕುಮಾರ್ ಅವರು ಹೇಳಿದರು, ಓದಿ 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 ಕೂಚಿ ಬಟ್ಟನಾಗ ಬೇಡ, ಆರ್ಗೂ ದುಡ್ಡುಗಳು ಕಳಿಸ್ತಾ ಇದ್ದಾರೆ. ಅಯ್ಯೋ ಇವರು ಒಬ್ಬ ಲೇಡಿಯಾಗಿ ವಿನೋದ್ ರಾಜ್ ಅಂದರೆ ಅವರು ಎಲ್ಲೋ ಹೊರಟೋದ್ರು. ಲೀಲಾವತಿ ಅಮ್ಮ ಅವರು ನಾನು ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ವಿ, ಬಂಜಾರ ಪಿಕ್ಚರಲ್ಲಿ. ಅವ್ರಿಗೆ ನನ್ನ ಕಂಡ್ರೆ, ನಮ್ಮ ಯಜಮಾನ್ರ ಕಂಡ್ರೆ ತುಂಬ ಇಷ್ಟ. ನಾವಿಬ್ಬರು ಹಾಡೋದು ತುಂಬ ಚೆನ್ನಾಗಿ ಹಾಡ್ತೀವಿ ಅಂತ ಹೇಳಿ ನಮ್ಮನ್ನು ಹಾಡೋಕ್ಕೆ ಹೇಳಿ ಕೇಳ್ತಾ ಇರೋರು ಅವರು. ಅವ್ರ ಮಗ ವಿನೋದ್ ರಾಜ್ ಅಷ್ಟೇ ಒಬ್ಬ ತಾಯಿಗೆ ಹೇಗೆ ನಾವು ಅವ್ರನ್ನ ಹೇಗೆ ನೋಡ್ಕೋಬೇಕು ಅಂತ. ಎಲ್ಲರ ತಾಯಿಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಎಲ್ಲ ಮಾಡ್ತಾರೆ, ಬಟ್ ತಾಯಿಗೋಸ್ಕರ ಒಂದು ಗುಡಿನೇ ಎಬ್ಬಿಸ್ಬಿಟ್ರಲ್ಲ, ಅಲ್ಲಿ ಅವರು ಎಲ್ಲೋ ಹೊರಟೋದ್ರು ವಿನೋದ್ ರಾಜ್ ಅವರು. ಅವರ ತಾಯಿ ಮೇಲೆ ಅವರು ಇಟ್ಟಿರೋ ಆ ಪ್ರೀತಿ ಇದೆಯಲ್ಲ, ಅದಕ್ಕೆ ಸಾಟಿ ಯಾವುದೂ ಇಲ್ಲ. ಆದ್ದರಿಂದ ನನಗೆ ವಿನೋದ್ ರಾಜ್ ಅಂದರೆ ಐ ಅಪ್ರಿಷಿಯೇಟ್ ಹಿಮ್ ಅ ಲಾಟ್. ಆ್ಯಂಡ್ ಅವ್ರಿಗೆ ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದಿರಿ. ಅಯ್ಯೋ ಅಮ್ಮ, ನೀವು ಡ್ಯಾನ್ಸ್ ಮಾಡೋದು ನೋಡಿನೇ ನಾನು ಹೇಳಿದೆ, ಅಯ್ಯೋ ಇವರು ಒಬ್ಬ ಲೇಡಿಯಾಗಿ ಇಷ್ಟು ಚೆನ್ನಾಗಿ ಟ್ವಿಸ್ಟ್ ಎಲ್ಲ ಮಾಡ್ತಿದ್ದಾರೆ, ನಾನು ಕಲಿಬೇಕು ಅಂತ ನಮ್ಮ ಅಮ್ಮನಿಗೆ ಹೇಳಿಬಿಟ್ಟು ನಾನು ಹೋಗಿ ಎಲ್ಲಿ ಫಾರಿನ್ ಹೋಗ್ಬಿಟ್ಟು ಅಲ್ಲಿಂದ ಕಲ್ತ್ಕೊಂಡು ಬಂದು ನಾನು ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಹೇಳಬೇಕು, ನೀವು ಡ್ಯಾನ್ಸ್ ಮಾಡಿದ್ದು ನೋಡಿನೇ ನನಗೆ ಡ್ಯಾನ್ಸ್ ಮಾಡಬೇಕು ಅನ್ನೋ ಆಸೆ ಬಂತು ಅಂದರು. ಅಯ್ಯೋ ಎಷ್ಟು ದೊಡ್ಡ ಮಾತು ಹೇಳ್ತೀರಪ್ಪ ನೀವು ಅಂತ ಹೇಳಿದೆ. ಆ ಥರ ಅದರಲ್ಲೂ ಅವರು ಎಷ್ಟು ಜನಕ್ಕೆ ಅವ್ರು ನೋಡ್ಕೋತಾ ಇದ್ದಾರೆ, ಎಲ್ಲರಿಗೂ ದುಡ್ಡುಗಳು ಕಳಿಸ್ತಾ ಇದ್ದಾರೆ. ಏನು ಬೇಕಾದರೂ ಮಾಡ್ಬೋದು, ದುಡ್ಡು ಇಟ್ಕೊಂಡು ಏನು ಬೇಕಾದರೂ ಮಾಡ್ಬೋದಲ್ಲ, ಆದರೆ ಅವರು ಎಲ್ಲರಿಗೂ ಕೊಡಬೇಕು ಅಂತ ಕೊಡ್ತಾ ಇದ್ದಾರೆ. ಎಸ್ ಹಾಂ ಇಸ್ ಇಟ್ ಅನ್ನೋದಕ್ಕೆ ನೀವು ಅದನ್ನು ಹಳೆ ಸ್ಟೋರಿ ಹೇಳಬೇಕು. ಅದನ್ನು ಹೇಳಬೇಕಾ? ಅದೇ ನಿಮ್ಗೆ ಏನು ನೆನಪಾಗುತ್ತೆ ಅಮ್ಮ? ಈಸ್ ಇಟ್ ಅಂದರೆ ಇವರು ಫಸ್ಟ್ ಪಿಕ್ಚರು ನಾವು ಮಾಡುವಾಗ ಇದು ಮಾಸ್ಟರ್ ಜಯರಾಮ್ ಮಾಸ್ಟರು ಇದು ಡ್ಯಾನ್ಸ್ ಏನು ಅಂತ ಹೇಳ್ಕೊಟ್ಬಿಟ್ರು. ಸರಿ ಮ್ಯೂಸಿಕ್ಗೆ ಅಯ್ಯೋ ಲಿಪ್ ಮೂಮೆಂಟ್ ಕೊಡಬೇಕಲ್ಲ, ಅಯ್ಯೋ ಏನು ಮ್ಯೂಸಿಕ್ ನನಗೆ ಯಾರು ಏನು ಹೇಳಲೇ ಇಲ್ವಲ್ಲ ಅಂದೆ. ಆವಾಗ ನಮ್ಮ ರಾಜ್ಕುಮಾರ್ ಅವ್ರ ಜೊತೆನೇ ಡ್ಯಾನ್ಸ್ ಮಾಡೋದು. ಅದು ಯಾವ ಹಾಡು ಗೊತ್ತಾ? ಓದಿ 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 ಕೂಚಿ ಬಟ್ಟನಾಗ ಬೇಡ, ಆ ಹಾಡು ಇಷ್ಟು ಸ್ಪೀಡಾಗಿ ಬರ್ತಾಯಿದೆ, ಈ ವರ್ಡ್ಸ್ ಯಾರು ನನಗೆ ಕೊಡಲೇ ಇಲ್ವಲ್ಲ. ಆವಾಗ ಅವ್ರು ಹೇಳಿದ್ರು, ನೋಡಿ ಶೈಲಶ್ರೀಯವರೇ, ಕ್ಯಾಮ್ರಾ ಎಲ್ಲಿದೆ ಹೇಳಿ? ಅಲ್ಲಿ ಇದೆ. ಯಾರು ಹೇಳಿದ್ರು ಇದನ್ನು? ರಾಜ್ಕುಮಾರ್ ಅವರು ಹೇಳಿದರು. ನಟ ಸಾರ್ವಭೌಮ ರಾಜ್ಕುಮಾರ್ ಅವರು ನನ್ನ ಜೊತೆ ಡ್ಯಾನ್ಸ್ ಮಾಡೋ ಥರ. ಸೊ ಅವ್ರು ಹೇಳಿದ್ರು, ನೋಡಿ ಅದು ಅಷ್ಟು ದೂರದಲ್ಲಿದೆ, ಆದ್ದರಿಂದ ನೀವು ಏನು ಇದು ಯೋಚನೆ ಮಾಡಬೇಡಿ, ನೀವು ಏನು ಬೇಕಾದರೆ ಬಾಯಿಗೆ ಬಂದಿದ್ದು ಹೇಳ್ಕೊಂಡು ನೀವು ಡ್ಯಾನ್ಸ್ ಮಾಡಿ ಅಂದರು. ಈಸ್ ಇಟ್ ಅಂದೆ. ಈಸ್ ಇಟ್ ಅಂದರು ಅವರು. ಆವತ್ತಿಂದ ನನ್ನ ನೋಡಿದ ತಕ್ಷಣ ಈಸ್ ಇಟ್ ಅಂತ ನನಗೆ ಅದನ್ನೇ ಹೇಳಿ ತೋರಿಸೋರು. ಹಾಗೆ ಅಷ್ಟು ದೂರದಲ್ಲಿ ಇದೆಯಲ್ಲ ಅಂತ ನಾನು ಏನೇನೋ ಹೇಳ್ಕೊಂಡು ಡ್ಯಾನ್ಸ್ ಮಾಡಿಬಿಟ್ಟೆ. ಮುಗಿಸಿದ ಕೂಡಲೇ ಅಯ್ಯೋ ಶೈಲಶ್ರೀ ಅವರೇ ಏನೇನೋ ಹೇಳ್ಬಿಟ್ರಲ್ಲ ನೀವು, ಏನೇನೋ ಅಯ್ಯೋ ನಾನೇನಾದ್ರು ತಪ್ಪಾಗಿ ಏನಾದ್ರು ಹೇಳ್ಬಿಟ್ನಾ? ಅದೆಲ್ಲ ಇಲ್ಲ, ಏನೇನೋ ಬಾಯಿಗೆ ಬಂದಿದ್ದಿಲ್ಲ ಹೇಳ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ. ಅವ್ರು ಯಾವಾಗಲೂ ಎಲ್ಲರನ್ನೂ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ ರಾಜ್ಕುಮಾರ್ ಅವರು. ಸೊ ಹಾಗೆ ನನಗೆ ಅದು ಒಂದು ಒಳ್ಳೆ ದೊಡ್ಡ ಆರ್ಟಿಸ್ಟ್ಗಳು, ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ರಮೇಶ್, ಇನ್ನೂ ನಮ್ಮ ಶ್ರೀನಾಥ್, ಈ ಥರ ದೊಡ್ಡ ಆರ್ಟಿಸ್ಟ್ಗಳು ಎಲ್ಲರ ಜೊತೆನೂ ಆ್ಯಕ್ಟ್ ಮಾಡೋವಂಥ ಅದು ನನಗೆ ಅದೃಷ್ಟ ಇತ್ತು. ಅದೆಲ್ಲ ಮಾಡಿಕೊಂಡು ಇವಾಗ ನಾನು ಕಲ್ತಿರೋ ಕಲೆ ನನಗೆ ಸಿನಿಮಾದಲ್ಲಿ ಯೂಸ್ ಮಾಡೋಕ್ಕೆ ಬರಲಿಲ್ಲ. ಇವಾಗ ನಾನು ಅದನ್ನು ಎಲ್ಲರಿಗೂ ಹೇಳಿಕೊಟ್ಟು ನನ್ನ ಇದು ಜೀವನ ಮುಂದೆ ಇದೆ ನನ್ನ ಆಸೆ.
ನಾನು ಕಲ್ತಿದ್ದು ಈ ಕಲೆಯೆಲ್ಲ ನಮ್ಮ ಅಮ್ಮನ ಹತ್ರ ಕಲ್ತಿದ್ದು, ನಮ್ಮ ಡ್ಯಾನ್ಸ್ ಮಾಸ್ಟರ್ ಎಲ್ಲರೂ ಇದ್ರಲ್ಲ ಅವ್ರ ಹತ್ರ ಕಲ್ತಿದ್ದು. ಅದನ್ನೆಲ್ಲ ನಾನು ಜನಗಳಿಗೆ, ಮಕ್ಕಳಿಗೆ ಹೇಳಿಕೊಟ್ಟು ಒಳ್ಳೆ ಕಲಾವಿದರನ್ನ ನಾನು ಇದು ಮಾಡಬೇಕು, ತಯಾರಿ ಮಾಡಬೇಕು ಅಂತ ನನ್ನ ಆಸೆ. ಅದಕ್ಕೆ ಈಗ ಇನ್ನೊಂದು ನೆನಪಾಯ್ತು ನನಗೆ, ರಾಜ್ಕುಮಾರ್ ಸರ್ನ ಎಲ್ಲರೂ ಅಣ್ಣವರು ಅಥವಾ ಸರ್ ಅಂತ ಈ ತರ ಎಲ್ಲ ಕರೀತಾರೆ. ರಾಜ್ಕುಮಾರ್ ಸರ್ ಅಥವಾ ಅಣ್ಣವರು, ಆಮೇಲೆ ಅಪ್ಪಾಜಿ, ಈ ತರ ಎಲ್ಲ ಬೇರೆ ಬೇರೆ ಹೆಸರಲ್ಲಿ ಕರಿತಾ ಇದ್ರು. ರಾಜ್ಕುಮಾರ್ ಸರ್ನ ಹೆಸರಿಡ್ ಕರೆದಂತ ಏಕೈಕ ನಟಿ ಯಾರು ಅಂತ ನೀವೇ ನಿಮ್ಮ ಬಾಯಲ್ಲಿ ಹೇಳ್ತೀರಿ. ರಾಜ್ಕುಮಾರ್ ಅವ್ರನ್ನ ಅಂದರೆ ರಾಜ್ಕುಮಾರ್ ಅವರು ತುಂಬ ದೊಡ್ಡ ಸ್ಟಾರ್ ಅಲ್ವಾ. ಓಕೆ, ನಾನು ಒಳಗಡೆ ಮೇಕಪ್ ಹಾಕ್ಕೊಂಡಿದ್ದೆ. ಅದು ಫಸ್ಟ್ ಪಿಕ್ಚರ್ಗೆ ಸಂಧ್ಯಾ ರಾಗಕ್ಕೆ. ಆವಾಗ ನಾನು ಹಾಡು ಕೇಳಿಬಿಟ್ಟು ನಂಬಿದೆ ಹಾಡಿದೆಯಲ್ಲ, ಅಯ್ಯೋ ಎಷ್ಟು ಚೆನ್ನಾಗಿದೆ, ಈ ವರ್ಡ್ಸ್ ಕೊಡಿ ನನಗೆ ಅಂತ ಹೇಳಿದೆ. ಅದಕ್ಕೆ ಅವರು ಭಗವಾನ್ ಸಾರು ಏನಮ್ಮ ಹಾಡ್ತೇನೆ, ಹಾಡ್ತೀನಿ, ಇದು ಕೇಳಿಸ್ತಾ ಇದೆಯಲ್ಲ ಹಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಾನು ಮೇಕಪ್ ಮುಗಿಸ್ಕೊಂಡು ನಾನು ಆಚೆ ಬಂದಾಗ ಭಗವಾನ್ ಸರ್ ಹೇಳಿದ್ರು, ಅಣ್ಣ ಈ ಹುಡುಗಿ ಅದು ಈ ಹಾಡನ್ನೇ ಹಾಡುತ್ತೀನಿ ಅಂತಾನೆ. ಹೌದಾ? ಅವ್ರು ಯಾವಾಗಲೂ ಹೇಳೋದೇ ಹೌದಾ ಅಂದವರವರು. ಸರಿ ಹಾಡ್ತೀರಾ ಅಂದರು. ಹಾಡ್ತೀನಿ ಅಂದೆ. ಹಾಡಿದೆ. ಆಮೇಲೆ ನೀವು ಕರ್ನಾಟಿಕ್ ಮ್ಯೂಸಿಕ್ ಕಲ್ತಿದ್ದೀರಾ ಅಂದರು. ಹೌದು, ನಮ್ಮಮ್ಮ ಇದು ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಓದಿದವರು, ಅವರೇ ನಮಗೆ ಗುರು. ಚಿಕ್ಕ ವಯಸ್ಸಿಂದ ನಾವು ಕರ್ನಾಟಿಕ್ ಮ್ಯೂಸಿಕ್ ಕಲ್ತಿದ್ವಿ, ನಾನು ನಮ್ಮಕ್ಕ ವೀಣಾವಾದನೆಲ್ಲ ಕಲ್ತಿದ್ವಿ. ಹಂಗೇಳಿ ಮತ್ತೆ ಇಲ್ಲದಿದ್ರೆ ಇಷ್ಟು ಚೆನ್ನಾಗಿ ಹಾಡೋಕ್ಕೆ ಹೆಂಗೆ ಬರುತ್ತೆ? ಪರವಾಗಿಲ್ಲ. ನಾನು ಆವಾಗ ಭಾರತಿ ಪಕ್ಕದಲ್ಲಿ ಕೂತಿದ್ರು. ನಾನು ಹೇಳಿದೆ, ಭಾರತಿಯವರೇ, ಯಾವುದೋ ಒಂದು ಇದು ಬುಕ್ಕಲ್ಲಿ ನಾನು ಓದಿದ್ದೆ, ನೀವು ಫಸ್ಟ್ ಹಾಡೋಕ್ಕೆ ಬಂದಿದ್ರಂತೆ, ಒಂದು ಹಾಡು ಹಾಡ್ತೀರಾ ಅಂದೆ. ಅಂದರು ಅವರು. ಹಾಡಿ ನೋಡಿ, ಹಾಡಿ ಅಂದ್ಕೊಳ್ಳಿ ಅವ್ರು ಹಾಡಿದ್ರಲ್ಲ, ನೀವು ಹಾಡಿ. ಅದೇ ಸರಿ ಬಿಡಿ, ನಾನೇ ಹಾಡ್ತೀನಿ ಅಂದ್ಬಿಟ್ಟು ಅವ್ರು ಹಾಡಿದರು. ನಾನು ಹೇಳಿದೆ, ತುಂಬ ಚೆನ್ನಾಗಿ ಹಾಡ್ತೀರಾ, ನೀವು ಕಲಿತಿದ್ದೀರಾ, ಕರ್ನಾಟಿಕ್ ಮ್ಯೂಸಿಕ್ ಕಲ್ತಿದ್ದೀರಾ ನೀವು ಅಂದೆ. ಸ್ವಲ್ಪ ಬರುತ್ತೆ, ಅಂದರೆ ಹಾಗೆ ನಿಮ್ಮಷ್ಟಲ್ಲ ಅಂತೆಲ್ಲ ಹೇಳಿದರು. ಆಮೇಲೆ ಏನೋ ಹೇಳ್ತಾ ಇರುವಾಗ ಈಸ್ ಇಟ್ ಅಂದೆ. ಅದನ್ನು ಹಿಡ್ಕೊಂಬಿಟ್ರಪ್ಪ. ನನ್ನ ನೋಡಿದ ತಕ್ಷಣ ಈಸ್ ಇಟ್ ಅಂತಲೇ ಹೇಳೋರು ರಾಜ್ಕುಮಾರ್ ಅವರು. ಇದನ್ನ ನೀವು ಮರ್ತ್ಬಿಟ್ರಿ. ಹಾಯ್ ಮಿಸ್ಟರ್ ರಾಜ್ಕುಮಾರ್ ಅಂತ ನೀವು ಹೇಳಿದಿರಲ್ಲ ಫಸ್ಟ್ ಮೂವಿನಲ್ಲಿ, ಅದು ನೆನಪಾಗ್ತಿದೆಯಾ? ಹೌದಾ? ಹಾಯ್ ಮಿಸ್ಟರ್ ರಾಜ್ಕುಮಾರ್, ನೀವು ಫಾರಿನಿಂದ ಬಂದಿದ್ದೀರಿ ಅನ್ಸುತ್ತೆ. ಆವಾಗ ಹಲೋ ಮಿಸ್ಟರ್ ರಾಜ್ಕುಮಾರ್ ಅಂದೆ. ಎಲ್ಲರೂ ಅಯ್ಯೋ ಹಾಗೆಲ್ಲ ಹೆಸರಿಟ್ಟೆಲ್ಲ ಕರಿಬಾರ್ದು ಅಂದರು. ದೊಡ್ಡ ಸ್ಟಾರ್ ಅವರು. ನಾನು ಮಿಸ್ಟರ್ ರಾಜ್ಕುಮಾರ್ ತಾನೇ ಹೇಳಿದೆ ಅಂತ. ನಾನು ಮಿಸ್ಟರ್ ಅಂದರೆ ದಟ್ ಈಸ್ ರೆಸ್ಪೆಕ್ಟ್, ಗೊತ್ತಿಲ್ವಾ ನಿಮಗೆ? ನಾನು ಮಿಸ್ಟರ್ ರಾಜ್ಕುಮಾರ್ ಅಂತಾನೆ ಹೇಳಿದೆ. ಇದೆಲ್ಲ ನೋಡ್ತಾ ಇದ್ರು ರಾಜ್ಕುಮಾರ್ ಅವರು, ಅವ್ರಿಗೆ ನಗುನೇ ಬಂದ್ಬಿಡ್ತು. ಆಮೇಲೆ ಅವ್ರು ಹೇಳಿದ್ರು, ರಾಜ್ಕುಮಾರ್ ಸರ್ ರಿಯಾಕ್ಷನ್ ಹೆಂಗಿತ್ತು? ಅದೇನೇ ನಾನು ಇದೆಲ್ಲ ಹೇಳುವಾಗ ಅವರು ಭಾಳ ಅದನ್ನು ಅಪ್ರಿಷಿಯೇಟ್ ಮಾಡಿಕೊಂಡು ನೋಡ್ತಾಯಿದ್ರು. ಆಮೇಲೆ ಅವ್ರು ನನಗೆ ಹೇಳಿದ್ರು, ಅದ್ಯಾಕೆ ಎಲ್ಲರೂ ಶಿವಾಜಿ ಅವ್ರನ್ನೆಲ್ಲ ಅಣ್ಣ ಅಂತಾರಲ್ಲ ಯಾಕೆ ಅಂದರು. ಅದು ಒಂಥರ ರೆಸ್ಪೆಕ್ಟ್ ಅಷ್ಟೇ. ನನಗೆ ಹೌದಾ, ಸರಿ ಅಂದರು.